ಜೈ ಗುರುದೇವ್. ನಮ್ಮ ಶರೀರ ಇದೆಯಲ್ಲ, ಇದೊಂದು ಅದ್ಭುತವಾದ ಶಕ್ತಿಯ ಕೇಂದ್ರ. ಆದ್ರೆ ಆ ಶಕ್ತಿಯನ್ನ ಕಂಟ್ರೋಲ್ ಮಾಡೋ ಕೀಲಿ ನಮ್ಮ ಕೈಯಲ್ಲೇ ಇದೆ ಅಂದ್ರೆ ನಂಬ್ತೀರಾ? ಬನ್ನಿ, ಈ ಅಕ್ಯುಪ್ರೆಷರ್ ಅನ್ನೋ ಪ್ರಾಚೀನ ಪದ್ಧತಿ ಮೂಲಕ ನಮ್ಮ ಆರೋಗ್ಯವನ್ನ ನಮ್ಮ ಹಿಡಿತದಲ್ಲೇ ಹೇಗೆ ಇಟ್ಕೋಬಹುದು ಅಂತ ತಿಳ್ಕೊಳ್ಳೋಣ. ನಾವು ಇವತ್ತು ಚರ್ಚೆ ಮಾಡ್ತಿರೋ ಈ ಎಲ್ಲಾ ಜ್ಞಾನದ ಮೂಲ ವಿಜಯಾನಂದ ಗುರೂಜಿ ಅವರ ದೈವಶಕ್ತಿ ಅನ್ನೋ ಗ್ರಂಥ. ಇದರಲ್ಲಿರೋ ಸರಳ ತತ್ವಗಳೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಗೆ ಆಧಾರ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ ಜೀವನದ ಮೂಲಭೂತ ಶಕ್ತಿ ಅಂದ್ರೆ ಲೈಫ್ಸ್ ಕರೆನ್ಸಿ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಆರೋಗ್ಯ ಅಂದ್ರೆ ಶಕ್ತಿಯ ಸಮತೋಲನ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಅಂಗೈಯಲ್ಲೇ ನಮ್ಮ ಇಡೀ ದೇಹದ ನಕ್ಷೆ ಹೇಗೆ ಅಡಗಿದೆ ಅಂತ ನೋಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಬೆರಳ ತುದಿಯಲ್ಲೇ ಚಿಕಿತ್ಸೆ ಹೇಗೆ ಸಾಧ್ಯ ಮತ್ತು ತೀವ್ರ ಹಾಗೂ ದೀರ್ಘಕಾಲದ ಕಾಯಿಲೆಗಳಿಗೆ ಯಾವ ರೀತಿ ಬೇರೆ ಬೇರೆ ವಿಧಾನಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸರಿ, ಮೊದಲಿಗೆ ಶುರು ಮಾಡೋಣ. ನಮ್ಮೆಲ್ಲ ಪ್ರಯತ್ನಗಳ ಹಿಂದಿರೋ ಮೂಲ ಕಾರಣ ಅಂದ್ರೆ ಜೀವನದ ಕರೆನ್ಸಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಾವು ದಿನನಿತ್ಯ ಏನೇ ಕೆಲಸ ಮಾಡಿದ್ರೂ ಅದರ ಹಿಂದಿನ ಅಂತಿಮ ಉದ್ದೇಶವಾದ್ರೂ ಏನು? ಮೊದಲನೇ ಪ್ರಶ್ನೆ, ನಮಗೆಲ್ಲ ಒಂದು ಉದ್ಯೋಗ ಅಥವಾ ಏನಾದ್ರೂ ಒಂದು ಕೆಲಸ ಯಾಕೆ ಬೇಕು? ಇದಕ್ಕೆ ಉತ್ತರ ತುಂಬಾನೇ ಸಿಂಪಲ್ ಅಲ್ವಾ? ಹಣ ಗಳಿಸೋಕೆ. ಆ ಹಣದಿಂದ ನಾವು ಆಹಾರದಂತಹ ಅಗತ್ಯ ವಸ್ತುಗಳನ್ನು ತಗೋತೀವಿ. ಸರಿ, ಆದರೆ ನಮ್ಗೆ ಆಹಾರವಾದ್ರೂ ಯಾಕೆ ಬೇಕು? ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಶಕ್ತಿ, ಎನರ್ಜಿ. ನಾವು ಬದುಕಿರೋಕೆ, ಪ್ರತಿಯೊಂದು ಕೆಲಸ ಮಾಡೋಕೆ ಶಕ್ತಿ ಬೇಕೇ ಬೇಕು. ನೋಡಿ, ನಮ್ಮ ಎಲ್ಲ ಕ್ರಿಯೆಗಳ ಹಿಂದಿನ ಅಲ್ಟಿಮೇಟ್ ಗೋಲ್ ಇದೆ: ಶಕ್ತಿಯೆಂದು ಪಡ್ಕೊಳ್ಳೋದು. ಆದ್ರೆ ಈ ಶಕ್ತಿಯೇನೋ ಒಂದೇ ರೂಪದಲ್ಲಿಲ್ಲ. ನಮ್ ದೇಹದಲ್ಲಿ ಇದು ಬೇರೆ ಬೇರೆ ರೂಪಗಳಲ್ಲಿ ಕೆಲಸ ಮಾಡತ್ತೆ. ಉದಾಹರಣೆಗೆ, ನಾವು ನೋಡೋಕೆ ಬೆಳಕಿನ ಶಕ್ತಿ ಬೇಕು, ಕೇಳೋಕೆ ಶಬ್ದ ಶಕ್ತಿ, ತಿಂದಿದ್ದು ಜೀರ್ಣ ಆಗೋಕೆ ರಾಸಾಯನಿಕ ಶಕ್ತಿ. ಹೀಗೆ ನಮ್ಮ ದೇಹ ಅನ್ನೋದೇ ಒಂದು ಕಾಂಪ್ಲೆಕ್ಸ್ ಎನರ್ಜಿ ಸೆಂಟರ್. ಹಾಗಾದ್ರೆ ಈ ಶಕ್ತಿಗೂ ನಮ್ಮ ಆರೋಗ್ಯಕ್ಕೂ ಏನ್ ಸಂಬಂಧ? ವೆಲ್, ನಮ್ಮ ದೇಹದಲ್ಲಿರೋ ಈ ಶಕ್ತಿಗಳ ಬ್ಯಾಲೆನ್ಸ್ ಇದೆಯಲ್ಲ, ಅದೇ ನಮ್ಮ ಆರೋಗ್ಯ ಮತ್ತು ಅನಾರೋಗ್ಯವನ್ನು ಡಿಸೈಡ್ ಮಾಡುತ್ತೆ. ಆರೋಗ್ಯ ಅಂದ್ರೆ ಏನು? ಬರೀ ರೋಗ ಇಲ್ದೇ ಇರೋದಲ್ಲ, ಬದಲಾಗಿ ದೇಹದಲ್ಲಿರೋ ಎಲ್ಲ ಶಕ್ತಿಗಳು ಕರೆಕ್ಟಾದ ಪ್ರಮಾಣದಲ್ಲಿ ಒಂದು ಸಮತೋಲನದಲ್ಲಿರೋ ಸ್ಥಿತಿ. ಅದನ್ನೇ ನಾವು ಪರಿಪೂರ್ಣ ಆರೋಗ್ಯ ಅಂತ ಕರೆಯೋದು. ಈ ತತ್ವಶಾಸ್ತ್ರದ ಪ್ರಕಾರ ಯಾವಾಗ ಈ ಶಕ್ತಿಯ ಬ್ಯಾಲೆನ್ಸ್ ತಪ್ಪುತ್ತೋ, ಅಂದ್ರೆ ಯಾವ್ದಾದ್ರೂ ಶಕ್ತಿ ಜಾಸ್ತಿ ಆದ್ರೂ ಸರಿ, ಕಡಿಮೆ ಆದ್ರೂ ಸರಿ, ಆಗ್ಲೇ ನಮಗೆ ಕಾಯಿಲೆಗಳು ಬರೋದಕ್ಕೆ ಶುರುವಾಗತ್ತೆ. ಹಾಗಾದ್ರೆ ಇಷ್ಟು ಕಾಂಪ್ಲೆಕ್ಸ್ ಆಗಿರೋ ಈ ಎನರ್ಜಿ ಸಿಸ್ಟಮ್ ಅನ್ನ ನಾವು ಮ್ಯಾನೇಜ್ ಮಾಡೋದು ಹೇಗೆ? ಇದರ ಕಂಟ್ರೋಲ್ ಎಲ್ಲಿದೆ? ಆಶ್ಚರ್ಯ ಅನ್ಸಿದ್ರೂ ಇದು ನಿಜ. ಆ ಕಂಟ್ರೋಲ್ ಪ್ಯಾನೆಲ್ ನಮ್ಮ ಅಂಗೈಯಲ್ಲೇ ಇದೆ. ನಮ್ಮ ಇಡೀ ದೇಹದ ಒಂದು ಮ್ಯಾಪ್ ನಮ್ಮ ಕೈ ಮತ್ತೆ ಪಾದಗಳಲ್ಲಿ ಅಡಗಿದೆ. ಗ್ರಂಥದಲ್ಲಿ ಇದನ್ನ ತುಂಬಾ ಸುಂದರವಾಗಿ ಹೇಳಿದ್ದಾರೆ: ನಿಮ್ಮ ಅಂಗೈಯೇ ನಿಮ್ಮ ಶರೀರ ಅಂತ. ನೋಡಿ, ಈ ಒಂದೇ ಒಂದು ವಾಕ್ಯ ಇಡೀ ಅಕ್ಯುಪ್ರೆಷರ್ನ ಮೂಲ ತತ್ವವನ್ನೇ ಹೇಳ್ಬಿಡುತ್ತೆ. ಇದರ ಅರ್ಥ ಏನು ಅಂದ್ರೆ, ನಮ್ಮ ದೇಹದ ಪ್ರತಿಯೊಂದು ಅಂಗದ ನರ ಇದೆಯಲ್ಲ, ಅದು ನಮ್ಮ ಅಂಗೈಯಲ್ಲಿರೋ ಒಂದು ನಿರ್ದಿಷ್ಟ ಪಾಯಿಂಟ್ನಲ್ಲಿ ಬಂದು ಎಂಡ್ ಆಗುತ್ತೆ. ಹಾಗಾಗಿ ನಮ್ಮ ಇಡೀ ದೇಹದ ಕಂಟ್ರೋಲ್ ಸೆಂಟರ್ ನಮ್ಮ ಅಂಗೈಯಲ್ಲೇ ಇದೆ. ಹಾಗಾದ್ರೆ ನಮ್ಮ ಬೆರಳ ತುದಿಯಲ್ಲೇ ಇರೋ ಈ ಚಿಕಿತ್ಸಾ ಪದ್ಧತಿಯನ್ನ ಬಳಸೋದು ಹೇಗೆ? ಬನ್ನಿ, ಅಕ್ಯುಪ್ರೆಷರ್ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ನಿಜಕ್ಕೂ ತುಂಬಾ ಸಿಂಪಲ್. ಇದರಲ್ಲಿ ಎರಡೇ ಮುಖ್ಯ ಸ್ಟೆಪ್ಸ್ ಇರೋದು. ಮೊದಲನೇದು, ಸಮಸ್ಯೆಗೆ ಸಂಬಂಧಪಟ್ಟ ಸರಿಯಾದ ಅಕ್ಯುಪ್ರೆಷರ್ ಪಾಯಿಂಟ್ ಎಲ್ಲಿದೆ ಅಂತ ಪತ್ತೆ ಮಾಡೋದು. ಎರಡನೇದು, ಆ ಪಾಯಿಂಟ್ ಮೇಲೆ ಸುಮಾರು 10 ನಿಮಿಷಗಳ ಕಾಲ ಒತ್ತಡ ಹಾಕೋದು. ಅಷ್ಟೇ. ಸರಿ, ಆದ್ರೆ ಆ ಸರಿಯಾದ ಪಾಯಿಂಟ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಇಲ್ಲೂ ಒಂದು ಸಿಂಪಲ್ ರೂಲ್ ಇದೆ. ಒಂದು ಪಾಯಿಂಟ್ ಮೇಲೆ ಪ್ರೆಸ್ ಮಾಡಿದಾಗ ನೋವಾದ್ರೆ ಆ ಪಾಯಿಂಟ್ಗೆ ಸಂಬಂಧಪಟ್ಟ ಅಂಗದಲ್ಲಿ ಶಕ್ತಿಯ ಅಸಮತೋಲನ ಇದೆ ಅಂತ ಅರ್ಥ. ನೋವಿಲ್ಲ ಅಂದ್ರೆ ಆ ಅಂಗ ಆರೋಗ್ಯವಾಗಿದೆ ಅಂತ. ಆದರೆ ಎಲ್ಲ ಕಾಯಿಲೆಗಳಿಗೂ ಒಂದೇ ರೀತಿ ಚಿಕಿತ್ಸೆ ಇರುವುದಿಲ್ಲ. ಅಂದ್ರೆ ಇದ್ದಕ್ಕಿದ್ದಾಗೆ ಬರೋ ಸಮಸ್ಯೆಗಳಿಗೆ ಮತ್ತು ಬಹಳ ಕಾಲದಿಂದ ಇರೋ ಸಮಸ್ಯೆಗಳಿಗೆ ಚಿಕಿತ್ಸೆ ಕೊಡೋ 2 ಬೇರೆ ಬೇರೆ ವಿಧಾನಗಳಿವೆ. ಉದಾಹರಣೆಗೆ, ಸ್ಟ್ರೆಸ್ನಿಂದ ತಲೆನೋವು ಬಂತು ಅಂದ್ಕೊಳ್ಳಿ. ಇದು ಹಠಾತ್ತಾಗಿ ಬರೋ ಸಮಸ್ಯೆ, ಅಂದ್ರೆ ಅಕ್ಯೂಟ್. ಇದಕ್ಕೆ ಸಂಬಂಧಪಟ್ಟ ಪಾಯಿಂಟನ್ನ 10 ನಿಮಿಷಗಳ ಕಾಲ ಪದೇ ಪದೇ ಒತ್ತಿ ಬಿಡಬೇಕು. ಆದ್ರೆ ಮೈಗ್ರೇನ್ನಂತಹ ದೀರ್ಘಕಾಲದ ಅಂದ್ರೆ ಕ್ರಾನಿಕ್ ಸಮಸ್ಯೆಗಳಿಗೆ ನಿರಂತರವಾಗಿ ಒತ್ತಡ ಹಾಕ್ತಾ ಇರಬೇಕು. ಹಾಗಾದ್ರೆ ಈ ರೀತಿ ನಿರಂತರವಾಗಿ ಒತ್ತಡ ಹಾಕೋದು ಹೇಗೆ? ಅದಕ್ಕೆ ಬೀಜ ಚಿಕಿತ್ಸೆ ಅಂತ ಒಂದು ವಿಧಾನ ಇದೆ. ಕಾಳುಮೆಣಸು ಅಥವಾ ಮೆಂತ್ಯಕಾಳಿನಂತಹ ಬೀಜಗಳನ್ನ ಒಂದು ಸರ್ಜಿಕಲ್ ಟೇಪ್ ಬಳಸಿ ಸರಿಯಾದ ಪಾಯಿಂಟ್ಗೆ ಅಂಟಿಸೋದು. ಇದರಿಂದ ಏನಾಗುತ್ತೆ ಅಂದ್ರೆ ಆ ಪಾಯಿಂಟ್ಗೆ ಕಂಟಿನ್ಯೂಸ್ ಆಗಿ ಪ್ರಚೋದನೆ ಸಿಗ್ತಾನೆ ಇರುತ್ತೆ.
ಈ ಬೀಜ ಚಿಕಿತ್ಸೆ ಮಾಡ್ಬೇಕಾದ್ರೆ ಕೆಲವು ವಿಷಯಗಳನ್ನ ನೆನ್ಪಲ್ಲಿಡ್ಬೇಕು. ಬೀಜಗಳನ್ನ ಅಂಟಿಸೋಕೆ ಸರ್ಜಿಕಲ್ ಟೇಪ್ ಬಳಸಬೇಕು, ಪ್ರತಿ 24 ಗಂಟೆಗೊಮ್ಮೆ ಆ ಬೀಜಗಳನ್ನ ಚೇಂಜ್ ಮಾಡಬೇಕು, ಮತ್ತು ಮುಖ್ಯವಾಗಿ ಅವು ಒದ್ದೆ ಆಗದ ಹಾಗೆ ನೋಡ್ಕೋಬೇಕು. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ, ನಮ್ಮೆಲ್ಲರ ಆರೋಗ್ಯದ ಕೀಲಿಕೈ ಈಗಾಗ್ಲೇ ನಮ್ಮ ಅಂಗೈಯಲ್ಲೇ ಇದ್ರೆ ಹೇಗಿರುತ್ತೆ? ಈ ಅದ್ಭುತ ಜ್ಞಾನದೊಂದಿಗೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋಣ. ಜೈ ಗುರುದೇವ್.